ನೀರು ಬೇಕಾಗಿದೆ. ಹೌದು, ಜನಸಂಖ್ಯೆ ಹೆಚ್ಚುತ್ತಿದೆ, ನೀರಿಗೆ ಬೇಡಿಕೆ ಏರುತ್ತಿದೆ. ಆದರೆ ಜೀವಜಲದ ಸೆಲೆಗಳು ಮಾತ್ರ ಬತ್ತುತ್ತಿವೆ. ಇನ್ನು ಮಳೆ ನೀರನ್ನು ಹಿಡಿದಿಟ್ಟುಕೊಂಡು ಅಂತರ್ಜಲ ಮಟ್ಟ ಏರಿಸಬೇಕಿದ್ದ ಕೆರೆಗಳು ಅಕ್ರಮ ಒತ್ತುವರಿ, ನಿರ್ಲಕ್ಷ್ಯಕ್ಕೆ ಸಿಲುಕಿ ನಲಗುತ್ತಿವೆ. ಕೆರೆಗಳ ಪುನರುಜ್ಜೀವನಕ್ಕೆ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಆದರೆ ಅನೇಕ ಉತ್ತಮ ಯೋಜನೆಗಳು ಜನರನ್ನು ತಲುಪಲು ಸಾಧ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರ ಸಹಭಾಗಿತ್ವದೊಂದಿಗೆ ಆಯ್ದ ಕೆರೆಗಳನ್ನು ಪುನಶ್ಚೇತನಗೊಳಿಸುವ ನಮ್ಮೂರು ನಮ್ಮ ಕೆರೆ ಯೋಜನೆಯನ್ನು ಜಾರಿಗೊಳಿಸಿದೆ. ಇದು ಜನರಲ್ಲಿ ಕೆರೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವೂ ಹೌದು. ದೇಶದಲ್ಲಿ ಈ ನೀರಾವರಿಯಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಕೆರೆಗಳ ಮೂಲಕ ಈ ಜಲಾಭಿವೃದ್ಧಿ ಮಾಡುವಂಥದ್ದು, ಕೃಷಿಗಳಿಗೆ ನೀರು ಕೊಡುವಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಬಂದಿದ್ದಾರೆ. ನಾವು ಸೇವಾ ಸಂಸ್ಥೆಗಳು ಅವರು ಕೊಡಪಾನದಲ್ಲಿ ಕೊಟ್ಟರೆ ನಾವು ಒಂದು ಸಣ್ಣ ಚಮಚೆಯಲ್ಲಿ ನೀರು ಕೊಟ್ಟು ಮಾಡೋ ಹಾಗೆ ಈ ಸಣ್ಣ ಕಿರು ಸೇವೆಯನ್ನು ನಾವು ಮಾಡ್ತಾಯಿದ್ದೇವೆ. ಈ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಜನರ ಸಹಭಾಗಿತ್ವದಲ್ಲಿ ಈ ಮರುಪೂರಣ ಮಾಡುವಂಥ ಕಾರಣಕ್ಕಾಗಿ, ಜಲ ಸಂಗ್ರಹ ಮಾಡೋ ಕಾರಣಕ್ಕಾಗಿ ಈ ಕೆರೆಗಳ ಹೂಳೆತ್ತಿದ್ರೆ ಆವಾಗ ಅದರ ರಕ್ಷಣೆ ಆಗುತ್ತೆ ಮತ್ತು ಜನರೇ, ಗ್ರಾಮಸ್ಥರೇ ತಮ್ಮ ತಮ್ಮ ಕೆರೆಗಳನ್ನು ರಕ್ಷಣೆ ಮಾಡಿಕೊಳ್ತಾರೆ. ನಮ್ಮೂರು ನಮ್ಮ ಕೆರೆಯ ಮೊದಲ ಹಂತದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದ 18 ಜಿಲ್ಲೆಗಳ 40 ತಾಲೂಕುಗಳ ಸುಮಾರು 82 ಕೆರೆಗಳನ್ನು ಪುನರುಜ್ಜೀವನಗೊಳಿಸುವ ಗುರಿ ಹೊಂದಿದೆ. ಇದರಿಂದ ಒಟ್ಟು 1529 ಎಕರೆಗೂ ಹೆಚ್ಚು ಜಲಮೂಲ ಶುಚಿತ್ವಗೊಂಡು ಸುಮಾರು 6,76,000 ಜನರಿಗೆ ಅನುಕೂಲವಾಗಲಿದೆ. ಈ ಕಾಮಗಾರಿಗಳ ಅಂದಾಜು ವೆಚ್ಚ ಸುಮಾರು 20 ಕೋಟಿ ರೂಪಾಯಿ. ಇದರಲ್ಲಿ ಅರ್ಧದಷ್ಟನ್ನು ಸಂಸ್ಥೆ ಭರಿಸಿದರೆ ಉಳಿದ ವೆಚ್ಚವನ್ನು ಸ್ಥಳೀಯರೇ ಭರಿಸುತ್ತಾರೆ. ನಾವು ಕೆರೆ ದುರಸ್ತಿ ಕಾರ್ಯಕ್ರಮಕ್ಕೆ ಹೊರಡುವ ಮುನ್ನ ಅಲ್ಲಿ ಎಲ್ಲ ಸ್ಥಳೀಯರನ್ನು ಸಂಪರ್ಕಿಸಿಬಿಟ್ಟು ಅವರ ಸಹಕಾರವನ್ನು ಕೋರಿ, ಈ ಹಣ ಧರ್ಮಸ್ಥಳದಿಂದ ಬರ್ತಾ ಇದೆ, ಇದನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ ಅಂತ ಹೇಳುವಂಥ ಒಂದು ವಿನಂತಿಯನ್ನು ಅವ್ರು ಮಾಡಿಕೊಂಡಾಗ ಅವರೇ ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ಥಳೀಯ ಕೆರೆ ದುರಸ್ತಿ ಸಮಿತಿಯನ್ನು ಮಾಡಿಕೊಂಡು ಪಂಚಾಯತ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಒಂದು ಕೆರೆ ದುರಸ್ತಿಯನ್ನು ಜವಾಬ್ದಾರಿಯನ್ನು ಸ್ಥಳೀಯರೇ ತೆಗೆದುಕೊಳ್ತಾರೆ. ಊರಿನವರೆಲ್ಲ ಸಹಭಾಗಿತ್ವದಲ್ಲಿ ಏನು ಬಹಳ ದೊಡ್ಡ ಖರ್ಚಿನಲ್ಲಿ ಆಗಬೇಕಾದಂಥ ಕೆರೆಗಳು ಬಹಳ ಕಡಿಮೆ ಖರ್ಚಿನಲ್ಲಿ ಮಿತವ್ಯಯದಿಂದ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಕೆರೆ ದುರಸ್ತಿ ಕಾರ್ಯಕ್ರಮ ಇದು ಊರಿನವರಿಗೆ ನಾವು ನೀಡಬೇಕಾದ ಅಭಿನಂದನೆ. ಅವರು ಅಷ್ಟು ಪ್ರೀತಿಯಿಂದ ಈ ಕ್ಷೇತ್ರದಿಂದ ಬರುವಂಥ ಅನುದಾನವನ್ನು ಸ್ವೀಕರಿಸಿ ಯಶಸ್ವಿಗೊಳಿಸ್ತಾರಲ್ಲ, ಅದಕ್ಕಾಗಿ ನಮ್ಮ ಕಾರ್ಯಕ್ರಮಗಳು ಈ ರೀತಿಯಲ್ಲಿ ಜನಪ್ರಿಯ ಆಗಿದೆ ಅನ್ನುವಂಥದ್ದು ನನ್ನ ಅಭಿಮತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮ ಕೆರೆ ಯೋಜನೆಯನ್ನು ಸ್ಥಳೀಯರ ಸಹಕಾರದೊಂದಿಗೆ ಜಾರಿಗೊಳಿಸಿದೆ. ಅನುದಾನ ಸಂಗ್ರಹ, ಖರ್ಚು ಸೇರಿದಂತೆ ಕಾಮಗಾರಿಯ ಜವಾಬ್ದಾರಿ ಹೊರಲು ಸ್ಥಳೀಯರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಈ ಪಾರದರ್ಶಕತೆ ಜನರ ಉತ್ಸಾಹ ಇಮ್ಮಡಿಗೊಳಿಸಿದೆ. ಹೆಚ್ಚಿನ ಎಲ್ಲ ಕಡೆ ಜನರೇ ಕೆರೆಯ ಮಣ್ಣನ್ನು ತಮ್ಮದೇ ಖರ್ಚಿನಲ್ಲಿ ತಮ್ಮ ಹೊಲಗಳಿಗೆ ಸಾಗಿಸಿದ್ದಾರೆ, ಶ್ರಮದಾನ ನಡೆಸಿದ್ದಾರೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಕೆಲಸ ಸಾಧ್ಯವಾಗಿದೆ. ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಮಾಡಿದರೆ ಇಲ್ಲಿ ಸ್ವಲ್ಪ ಕೆಲಸ ಓಡ್ತೈತಿ, ಕೆಲಸ ಜಾಸ್ತಿ ಆಗ್ತೈತಿ, ಕೆಲಸದಲ್ಲಿ ಒಂದು ಸ್ವಲ್ಪ ಶ್ರದ್ಧೆ ಬರ್ತೈತಿ, ಆಸಕ್ತಿ ಬರ್ತೈತಿ. ಹಾಗಾಗಿ ಇಲ್ಲಿ ಧರ್ಮಸ್ಥಳ ಯೋಜನೆ ಮುಟ್ಟೋದ್ರಿಂದ ಇಲ್ಲಿ ಪ್ರತಿಯೊಬ್ಬರು ನಮ್ಮದೇ ಕೆಲಸ, ನನ್ನ ಮನೆ ಕೆಲಸ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರ ಮನೋಭಾವನೂ ಅದೇ ಥರನೇ ಇದೆ. ಆ ರೀತಿ ಮಾಡೋದ್ರಿಂದ ಇಲ್ಲಿ ಕೆಲಸ ಭಾಳ ಆಸಕ್ತಿಯಿಂದ ಮಾಡ್ತಾರೆ ಮತ್ತು ಮುಂದೆ ಒಳ್ಳೆಯ ಕೆಲಸ ಆಗ್ತೈತಿ ಅನ್ನೋ ಅಭಿಪ್ರಾಯ ನಮಗೆ ಕಾಣ್ತೈತಿ. ಕಳೆದ ಬಾರಿ ಗ್ರಾಮಾಭಿವೃದ್ಧಿ ಯೋಜನೆ ಪುನರುಜ್ಜೀವನಗೊಳಿಸಿದ 8 ಕೆರೆಗಳನ್ನು ಗ್ರಾಮಸ್ಥರು ಜತನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಕೆರೆಗಳನ್ನು ಉಳಿಸಿಕೊಳ್ಳುವ ಈ ಸಂಸ್ಕೃತಿ ಮುಂದುವರೆದರೆ ಮುಂದಿನ ತಲೆಮಾರು ನೀರಿಗೆ ಹಾಹಾಕಾರ ಪಡುವುದು ತಪ್ಪೀತು.